ನಮಸ್ತೆ ಎಲ್ರಿಗೂ, ನೋಡೋ ವೀಕ್ಷಕರಿಗೆಲ್ಲರಿಗೂ. ಇವತ್ತು ನೀವು ಶೇಂಗಾ ಚಟ್ನಿ, ಕಾಯಿ ಚಟ್ನಿ, ಕಡಲೆ ಚಟ್ನಿ ಎಲ್ಲ ಥರ ಚಟ್ನಿ ತಿಂದಿರ್ತೀರ. ಆದರೆ ಇವತ್ತು ನಾನು ಸ್ಪೆಷಲ್ ಚಟ್ನಿ ಮಾಡ್ತೀನಿ. ಯಾವ ಚಟ್ನಿ ಅಂತೀರಾ? ಅದು ಮಂಗರ ಬಳ್ಳಿದು. ಮಂಗರ ಬಳ್ಳಿ ಚಟ್ನಿ ಯಾಕೆ ಮಾಡ್ತೀವಿ ಅಂದರೆ, ಈಗ ಎಲ್ರಿಗೂ ಕಾಲು ನೋವು, ಸೊಂಟ ನೋವು, ಕೈ ನೋವು ಎಲ್ರಿಗೂ ಜಾಸ್ತಿ ಅಂದರೆ ಮಂಡಿ ನೋವಂತೂ ಜಾಸ್ತಿ ಈಗ, ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ರಿಗೂ. ಅದಕ್ಕೆ ಮಂಗರ ಬಳ್ಳಿ ಚಟ್ನಿ ಮಾಡಿ ವಾರಕ್ಕೆ ಒಂದು ಸತಿ 2 ಸತಿ ತಿಂತಾಯಿದ್ರೆ ಆ ಮೊಣಕಾಲು ನೋವು ಎಷ್ಟೋ ಕಮ್ಮಿ ಆಗುತ್ತೆ. ಪೂರ್ತಿ ಹೋಗಬೇಕು ಅಂದರೆ ಒಂದು 10-15 ಸತಿ ಚಟ್ನಿ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ನಿಮ್ಮ ಮೊಣಕಾಲು ನೋವು ಮಾತ್ರೆ ಬೇಡ, ಏನು ಬೇಡ, ಎಷ್ಟೋ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾನು ಮಾಡ್ಕೊಂಡು ತಿಂದು ಹುಷಾರಾದಮೇಲೆ ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮಂಗರ ಬಳ್ಳಿ ನಾವು ಬೆಳೆದಿದ್ದೀವಿ ಇಲ್ಲೇ ನಮ್ಮ ಕೈ ತೋಟದಲ್ಲಿ. ಬನ್ನಿ ಹೋಗೋಣ, ಕಿತ್ಕೊಂಡ್ಬರ್ತೀನಿ. ಈಗ ಎಲ್ಲ ಎಣ್ಣೆಗೂ ತಗೊಂಡಿದ್ದೀನಿ, ಎಲ್ಲ ಇದ್ದೀನಿ. ಅದು ಎಲ್ಲ ಯಾವ ರಸಗೊಳ್ಳ ಇತ್ತು, ಈಗ ಎಲ್ಲ ಇದೆ. ಈಗ ತಗೊಂಡಿದ್ದೀನಿ, ಸೈಡಿಗೆ ಇಟ್ಕೊಂಡು ಈಗ ಕಾಯಿ ಎಣ್ಣೆಗೆ ಇಷ್ಟು ಪದಾರ್ಥ ಹಾಕ್ತೀನಿ. ಒಂದೊಂದೇ ಹಾಕ್ತಿದ್ದೀನಿ, ನೋಡ್ತಾ ಇರಿ. ಮೆಣಸಿನಕಾಯಿ ಈ ಸ್ವಲ್ಪ ಆದಮೇಲೆ ಈಗ ಕಡಲೆ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಹುಡ್ಕೋಬೇಕು. ಅದೇ ಕಮ್ಮಿ ತಪ್ಪಾಗಿ ಬೆಳ್ಳುಳ್ಳಿ ತಪ್ಪಿ ನೀರಿನ ತೇವಾಂಶ ಯಾವುದು ಬರಲಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಹುಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು, ಚೆನ್ನಾಗಿ ಹಾಕಬೇಕು, ಸಾಕು ಜಾಸ್ತಿ ಕಮ್ಮಿ ಆಗುತ್ತಲ್ಲ. ಅದಕ್ಕೆ ಇದೆಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಹಾಕಬೇಕು. ಸ್ವಲ್ಪ ಕೊಬ್ಬರಿ ಹೊರಗೋಗಿಲ್ಲ ಸ್ವಲ್ಪ ಹಾಕಿ ಎಲ್ಲ ಉಪ್ಪು ಕೊಬ್ಬರಿ ನೀರಿನ ಅಂಶ ಇದೆ, ಎಲ್ಲ ಕೊಟ್ಟು ಡ್ರೈ ಆಗಿ ಆಗ್ತದೆ. ಇದು ಒಂದು ವಾರ ಇಟ್ಕೊಂಡು ಏನಾಗಲ್ಲ, ನೀರಿನ ಅಂಶ ಆಗಲ್ಲ. ಆ ಥರ ನೀರೆಲ್ಲ ಹೋಗಿರ್ತೀವಲ್ಲ, ಒಂದು ವಾರ ಹೊರಗಡೆ ಇಟ್ಕೊಂಡು ಬಿಸಿ ಅನ್ನಕ್ಕೆ ಬಿಸಿ ಹಾಕಿ ತಿಂದರೆ ಎಷ್ಟು ರುಚಿ ಇದೆ, ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ರುಚಿ ಇರುತ್ತೆ. ಒಂದ್ಸತಿ ಮಾಡಿ ನೋಡಿ, ಎಷ್ಟು ರುಚಿ ಇರುತ್ತೆ, ಅಷ್ಟು ರುಚಿ ಇರುತ್ತೆ. ಈಗ ಎಲ್ಲ ಗೊತ್ತಾಗಿದೆ. ಈಗ ಒಳ್ಳೆ ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕಣ್ಣಾದ್ಮೇಲೆ ಎಲ್ಲ ರುಬ್ಕೋತೀನಿ. ಕಣ್ಣಾಗಿಲ್ಲ. ಈಗ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಬಿಡೋಣ. ಜಾಸ್ತಿ ಎಣ್ಣೆ ಎಣ್ಣೆ ಸುತ್ತಿಲ್ಲ, ಸಾಕಿದೆ ಚಟ್ನಿ. ಎಣ್ಣೆ ಹಾಕಿದ್ರು ಎಣ್ಣೆ ಆದಮೇಲೆ ಸಾಸಿವೆ. ಯಾಕಂದರೆ ಯಾವಾಗ ನೀವು ಎಣ್ಣೆ ಕಾಯಿ ತನಕ ಸಾಸಿವೆ ಹಾಕ್ಬೋದು. ಸಾಸಿವೆ ಎಣ್ಣೆಗೆ ಹಾಗೆ ಹಾಕಿದ್ರೆ ಬೇಗ ಎಣ್ಣೆ ಎಲ್ಲ ಚಟಪಟ ಅನ್ನೋದು. ಎಣ್ಣೆ ಕಾಯಿಲ್ಲ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಣ್ಣೆ ಹಾಕ್ಬಿಟ್ಟು ಈಗ ಯೋಚಿಸಿ ಹೀಗೆ ಅದು ಮಾಡ್ತೀನಿ. ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆ ಈಗ ಹೊಳೆ ಹಾಕ್ತೀನಿ. ಅದಕ್ಕೋಸ್ಕರ ರುಚಿಯಾದ ಚಟ್ನಿ ತಯಾರು. ಎಲ್ಲ ಚಟ್ನಿ ರುಬ್ಕೊಂಡು ಈ ಥರ ಒಗ್ಗರಣೆ ಹಾಕಿ ಕಲಸಿ ನೋಡಿ, ಈ ಥರ ಎಲ್ಲ ಕಲಿಸ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಯಾವುದಕ್ಕೆ ಬೇಕಾದ್ರೆ ನೀವು ಹಾಕ್ಕೊಂಡು ತಿನ್ಬೋದು. ಬೇಳೆ ಸಾರು, ಮುದ್ದೆ ಆಗಲಿ, ಅನ್ನ ಆಗಿದ್ದಾಗ ಜೊತೆಲಿ ಇಟ್ಕೊಂಡು ಮಕ್ಕಳಿಗೆ ನೆಂಚ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಮಂಗರ ಬಳ್ಳಿ ಚಟ್ನಿ ಮಾಡಿದ್ದೀನಿ. ಈ ಥರ ಆಗಿದೆ. ಈಗ ನನ್ನ ಮೊಮ್ಮಗಳಿಗೆ ಊಟ ಮಾಡಿಸ್ತೀನಿ ಅನ್ನ ಜೊತೆಯಲ್ಲಿ ಕಲಸಿ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಅಷ್ಟು ರುಚಿಯಾಗಿರುತ್ತೆ. ಮಾಡಿ ಬಂಗಾರ. ಹೆಂಗಿದೆ ಬಂಗಾರ? ಸೂಪರ್.